ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತಿನ ರೆಸಿಪಿ ರಾಗಿ ಜಾಗರಿ ರಾಗಿ ಹಿಟ್ಟು ಹಾಗೂ ಬೆಲ್ಲನ ಬಳಸ್ಕೊಂಡು ಇವತ್ತು ಬಿಸ್ಕೆಟ್ ಇಲ್ಲಾಂದರೆ ಕುಕ್ಕೀಸ್ ಮಾಡಿದ್ದೀನಿ. ನನ್ನ 75ನೇ ವಿಡಿಯೋದಲ್ಲಿ ನಾನೊಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೀನಿ. ಅದು ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಈ ವಿಡಿಯೋನ ಪೂರ್ತಿ ನೋಡಿ, ಆವಾಗ ಮಿಸ್ಟೇಕ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡಿ, ಹುರಿದಿರೋ ಅಂತಹ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು ರಾಗಿ ಹಿಟ್ಟು. 2 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಳ್ಳಿ. ನಾನು 3/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ತಗೊಳ್ಳಿ. ಹಾಗೂ 1 ಕಪ್ಪು ತುಂಬ ಬೆಲ್ಲದ ಪುಡಿ ತಗೋಬೇಕು. ಸ್ವಲ್ಪ ಟೇಸ್ಟ್ಗೆ ಅನುಗುಣವಾಗಿ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಇದು ಕಾರ್ನ್ಫ್ಲೋರ್ 1 ಸ್ಪೂನು, ಹಾಗೂ ಬೇಕಿಂಗ್ ಪೌಡರ್ ಅದು 1 ಸ್ಪೂನ್ ತಗೋಬೇಕು. ಮತ್ತು ಬಟರ್ ನಾನಿಲ್ಲಿ ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ. ಮತ್ತು ಹಾಲು ಕೂಡ ನಮಗೆ 1 ಕಪ್ಪಷ್ಟು ಬೇಕಾಗುತ್ತೆ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಬಾದಾಮ್ ಹಾಗೂ ಪಂಪ್ಕಿನ್ ಸೀಡ್ಸು, ದ್ರಾಕ್ಷಿ, ಗೋಡಂಬಿ ಹಾಗೂ ಎಳ್ಳು ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೂ ಕೋಕೋ ಪೌಡರ್ ಬೇಕಾಗುತ್ತೆ, ಅದು ಅರ್ಧ ಬೌಲಷ್ಟು ಕೋಕೋ ಪೌಡ್ರ್ ತಗೊಳ್ಳಿ. ಮೊದಲಿಗೆ ನೋಡಿ, ನಾನಿಲ್ಲಿ ಒಂದು ಚಿಕ್ಕದೊಂದು ಬೌಲ್ ತಗೊಂಡು ಅದಕ್ಕೆ ನಾವೇನು ಜಾಗರಿ ತೊಗೊಂಡಿದ್ವಲ್ಲ, ಜಾಗರಿ ಪೌಡರ್, ಅದನ್ನು ಬೆಲ್ಲದ ಪುಡಿನ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿ ಈ ಬೆಲ್ಲದ ಪೌಡ್ರನ್ನ ನಾವು ಕರಗಿಸ್ಕೋಬೇಕಾಗುತ್ತೆ. ನಾವು ಎಲ್ಲ ಹಾಕಿ ಕಲಿಸುವಾಗ ನಮಗೆ ಬೆಲ್ಲ ಅನ್ನೋದು ಬೇಗ ಕರಗಲ್ಲ. ಅದಕ್ಕೋಸ್ಕರ ಈ ರೀತಿ ಕರಗಿಸ್ಕೊಂಡ್ರೆ ನಮಗೆ ನೆಕ್ಸ್ಟ್ ಪ್ರೊಸೀಜರ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದನ್ನು ಕರಗೋಕ್ಕೆ ಸೈಡಲ್ಲಿ ಬಿಡೋಣ. ನಾನು ಮಾಡಿರೋ ಮೊದಲನೇ ಮಿಸ್ಟೇಕ್ ಇವಾಗ ಹೇಳ್ತೀನಿ ನೋಡಿ. ಬಟರ್ನ ನಾನು ಮೊದಲು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕಿತ್ತು, ಬಟ್ ನಾನಿಲ್ಲಿ ಮರೆತು ಎಲ್ಲ ಜೊತೆ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ನಾನು ಮಾಡಿರೋ ಮೊದಲನೇ ಮಿಸ್ಟೇಕ್. ಇವಾಗ ನಾನು 2 ಕಪ್ ರಾಗಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು ಹಾಗೂ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಕಾರ್ನ್ಫ್ಲೋರ್, ನಿಮಗೆ ಬೇಕಾದರೆ ತೊಗೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ಈಗ ನೋಡಿ, ಬೇಕಿಂಗ್ ಪೌಡರ್ 1 ಸ್ಪೂನಷ್ಟು ಹಾಕ್ಕೋಬೇಕಾಗುತ್ತೆ. 1 ಸ್ಪೂನ್ ಬೇಕಿಂಗ್ ಪೌಡರ್. ಇದರ ಜೊತೆ ನಾನು ಕೋಕೋ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮೊದಲಿಗೆ ಏನೇನು ಡ್ರೈ ಪೌಡರ್ ಇರುತ್ತಲ್ಲ, ಈ ರೀತಿ ಹಿಟ್ಟು ಇದೆಲ್ಲ, ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೀವು ಇಟ್ಕೊಳ್ಳಿ. ನಾನು ಮಿಸ್ಟೇಕ್ ಮಾಡಿರೋದು, ಇದಕ್ಕೆ ನಾನು ಬೆಣ್ಣೆ ಹಾಕಿ ಇವಾಗ ಕಲಿಸ್ತೀನಿ. ಅದು ಮಿಸ್ಟೇಕ್ ಆಗಿ ನನಗೆ ಸ್ವಲ್ಪ ಹಾರ್ಡ್ ಆಯಿತು ನನಗೆ ಬಿಸ್ಕೆಟ್. ಸೊ ನೀವು ಈ ರೀತಿ ಮಾಡಬೇಡಿ. ನೀವು ಮೊದಲಿಗೆ ಬೆಣ್ಣೆನ ಚೆನ್ನಾಗಿ ವಿಸ್ಕ್ ಮಾಡಿ ಆಮೇಲೆ ನೀವು ಹಿಟ್ಟು ಜೊತೆ ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ನಾನು ಕಲಿಸಿದ್ದೀನಿ. ಸೊ ನೀವು ಈ ರೀತಿ ಕಲಿಸ್ಕೋಬೇಡಿ. ಈ ರೀತಿ ಚೆನ್ನಾಗಿ ಕಲಸಿ ನೀವು ವಿಸ್ಕ್ ಮಾಡಿರೋ ಬೆಣ್ಣೆನ ಈ ರೀತಿ ಹಾಕಿ ಕಲಿಸ್ಕೊಳ್ಳಿ. ಆವಾಗ ಸಾಫ್ಟಾಗಿ ಬರುತ್ತೆ ನಿಮಗೆ ಬಿಸ್ಕೆಟ್. ಸಾಫ್ಟ್ ಅಂದರೆ ಕ್ರಂಚಿಯಾಗಿ ಬರುತ್ತೆ, ಹಾರ್ಡಾಗಿ ಇರೋಲ್ಲ. ಈ ರೀತಿ ಕಲಸಾದ್ಮೇಲೆ ನಾವು ಜಾಗರಿನ ಕಲಸಿ ಇಟ್ಕೊಂಡಿದ್ವಲ್ಲ, ಆ ಮಿಕ್ಸ್ಚರ್ನ ಇಲ್ಲಿಗೆ ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ನಾವು ಇದನ್ನು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಅದಕ್ಕಿಂತ ಸ್ವಲ್ಪ ಲೂಸಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇದು ರಾಗಿ ಹಿಟ್ಟು ಆಗಿರೋದ್ರಿಂದ ನಿಮಗೆ ಕಲಿಸುವಾಗ ತುಂಬ ಜಾಸ್ತಿ ನೀರು ಅಥವಾ ಹಾಲು ಬೇಕಾಗುತ್ತೆ. ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ರಾಗಿ ಹಿಟ್ಟು ತುಂಬ ಅಬ್ಸರ್ವ್ ಮಾಡುತ್ತೆ ನೀರು ಅಥವಾ ಹಾಲನ್ನ. ಸೊ ನೋಡಿಕೊಂಡು ಕಲಿಸ್ಕೊಳ್ಳಿ. ನಾನು ಪೂರ್ತಿ 1 ಕಪ್ ಪೂರ್ತಿ ಹಾಲು ಹಾಕಿದ್ದೀನಿ. ನಾನು ತಗೊಂಡಿರೋ ಮೆಜರ್ಮೆಂಟ್ ಕರೆಕ್ಟಾಗಿತ್ತು. ಸೊ ಈ ರೀತಿ ನೀಟಾಗಿ ಕಲಸಿ ಮಾಡ್ಕೊಳ್ಳಿ ನೀವು. ನೋಡಿ, ಈ ರೀತಿ ಆದರೆ ಸಾಕಾಗುತ್ತೆ. ತುಂಬಾ ಹೆಲ್ದಿಯಾಗಿರೋ ಬಿಸ್ಕೆಟ್ ಇದು. ನೀವು ಇದನ್ನು ಇನ್ನೊಂದು ಸ್ವಲ್ಪ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ನೀವು ಚಾಕೋಸ್ ಥರನೂ ತಿನ್ಬೋದು. ಟೇಸ್ಟ್ ಮಾತ್ರ ನೀವು
ಇನ್ನು ಸ್ವೀಟ್ ಸ್ವಲ್ಪ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇವಾಗ ನೋಡಿ ನಾನು ಕಡಾಯಲ್ಲಿ ಮಾಡೋದು ತೋರಿಸಿದ್ದೀನಿ. ಕಡಾಯಿಗೆ ಒಂದು ಪ್ಲೇಟ್ ಯಾವ ಪ್ಲೇಟ್ ಆಗುತ್ತೋ ನೋಡಿ ಅಳತೆ ಮಾಡಿ ಇಟ್ಕೊಂಡು ತಗೊಳ್ಳಿ. ನೋಡಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಗ್ರೀಸ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ನಾನು ಓವನ್ನಲ್ಲೂ ಕೂಡ ಮಾಡ್ತಾಯಿದ್ದೀನಿ, ನಮ್ಮ OTGಲೂ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ಗ್ರೀಸ್ ಮಾಡಿ ಇಟ್ಕೊತಾ ಇದ್ದೀನಿ. ಹೀಗೆ ಗ್ರೀಸ್ ಮಾಡಿ ಮೊದಲಿಗೆ ಇಟ್ಕೋಬೇಕಾಗುತ್ತೆ. ನಾವೀಗ ನಮ್ಮ ಡೋನ ತೆಗೆಯೋ ಸಮಯ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಇಟ್ಟಿರಿ. ಈಗ ನಾವು ತಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ತಗೋಬೇಕು. ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಈ ರೀತಿ ರೋಲ್ ಮಾಡಿಕೊಂಡು ನಿಮಗೆ ಕೈಯಲ್ಲೇ ಆದರೆ ಕೈಯಲ್ಲೇ ತಟ್ಕೊಳ್ಳಿ. ಇಲ್ಲ ಕೈಯಲ್ಲಿ ಆಗಲ್ಲ ಅಂದರೆ ನೀವು ಚಪಾತಿ ಲಟ್ಟಣಿಗೆಲ್ಲೂ ಕೂಡ ಲಟ್ಟಿಸ್ಕೋಬೋದು. ನಾವೇನು ಚಪಾತಿ ಒತ್ತೀವಲ್ಲ ಆ ರೀತಿ ಒತ್ಕೋಬೋದು. ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮನೇಲಿರೋ ಸಾಮಗ್ರಿಗಳನ್ನೇ ನಾವು ಉಪಯೋಗಿಸ್ಕೊಂಡು ಈ ರಾಗಿ ಬಿಸ್ಕೆಟ್ನ ಮಾಡ್ಕೋಬೋದು. ನಿಮ್ಮ ಹತ್ರ ಜಾಗ್ರಿದು ಪೌಡ್ರ್ ಇಲ್ಲ ಅಂದರೆ ಮಾಮೂಲಿ ಬೆಲ್ಲನೇ ತುರಿದು ಹಾಕ್ಕೊಳ್ಳಿ, ಅದು ಕೂಡ ಸೇಮ್ ಟೇಸ್ಟ್ ಕೊಡುತ್ತೆ. ನೋಡಿ ಈ ರೀತಿ ಸ್ವಲ್ಪ ಜೆಂಟಲ್ಲಾಗಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಇದು ಕಟ್ಟಾಗುತ್ತೆ ಹರಿದೋಗುತ್ತೆ ಅಂದರೂ ಪರವಾಗಿಲ್ಲ, ನಾವು ಅದನ್ನು ನೀಟಾಗಿ ಕಟ್ ಮಾಡಿ ನಾವು ಓವನ್ನಲ್ಲಿ ಅಥವಾ ಕಡಾಯಲ್ಲಿ ಇಡ್ಬೋದು. ಸೊ ಇದು ಈ ರೀತಿಯೇ ಬರೋದು. ಇದು ರಾಗಿ ಹಿಟ್ಟು ತುಂಬ ಹೊಂದ್ಕೊಳ್ಳಲ್ಲ, ಈ ರೀತಿ ಕಟ್ಟಾಗುತ್ತೆ, ಪರವಾಗಿಲ್ಲ, ಹಾಗೆ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕಡೆನೂ ಒಂದೇ ಲೆವೆಲ್ಲಾಗಿ ನೀವು ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ನೀವು ಓವನಲ್ಲಿ ಅಥವಾ ಕಡಾಯಲ್ಲಿ ಇಟ್ಕೋಬೋದು. ನಿಮ್ಮ ಹತ್ರ ಕುಕ್ಕೀಸ್ ಕಟ್ಟರ್ ಇಲ್ಲ ಅಂದರೆ ನೀವು ಚಾಕ್ ತಗೊಂಡು ನೀಟಾಗಿ ಕಟ್ ಮಾಡ್ಕೋಬೋದು. ಯಾವ ರೀತಿ ಸ್ಕ್ವೇರ್ ಅಥವಾ ಉದ್ದುದ್ದವಾಗಿ ಯಾವ ರೀತಿ ಆದರೂ ಕಟ್ ಮಾಡ್ಕೋಬೋದು. ನೋಡಿ ನನ್ನ ಹತ್ರ ಕುಕ್ಕಿ ಕಟ್ಟರ್ ಇದೆ, ಸೊ ನಾನು ಈ ರೀತಿ ಕಟ್ ಮಾಡ್ಕೊತೀನಿ. ಇಲ್ಲಾಂದರೆ ಒಂದು ಕಪ್ ಸಹಾಯದಿಂದ ಕೂಡ ನೀವು ಕಟ್ ಮಾಡ್ಕೋಬೋದು. ನೋಡಿ ಎಲ್ಲದನ್ನು ಈ ರೀತಿ ನಾನು ಮಾಡ್ಕೊತೀನಿ. ಈ ರೀತಿ ನೀಟಾಗಿ ಕಟ್ಟಾಗುತ್ತೆ. ತುಂಬಾ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಸಣ್ಣದಾಗಿ ಮಾಡಿಕೊಂಡು ಮಕ್ಕಳಿಗೆ ಚಾಕೋಸ್ ಥರನೂ ಕೂಡ ಕೊಡ್ಬೋದು. ನಾವು ಇದನ್ನು ಬೇಕ್ ಮಾಡಿರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಗೂ ಇದಕ್ಕೆ ನಾವು ಆರ್ಟಿಫಿಷಿಯಲ್ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದು ಕೂಡ ಉಪಯೋಗಿಸ್ತಾ ಇರೋ ಕಾರಣ ತುಂಬ ಒಳ್ಳೆಯದು ಇದು ನಮಗೆ. ನೋಡಿ ಈ ರೀತಿ ನಾವೇನು ಕಡಾಯಿಗೆ ಇಡೋಕ್ಕೆ ತಟ್ಟೆಗೆ ಎಲ್ಲ ಜೋಡಿಸ್ಕೋಬೇಕು ಮೊದಲಿಗೆ. ಈಗ ಇದಕ್ಕೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು, ಬೇಡ ಅಂದರೆ ಇದೇ ರೀತಿ ನೀವು ಬೇಕ್ ಮಾಡ್ಕೋಬೋದು. ನೋಡಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕೋದಕ್ಕೋಸ್ಕರ ಸ್ವಲ್ಪ ಈ ರೀತಿ ಹಾಲು ಹಾಕ್ತಾಯಿದ್ದೀನಿ. ಮೇಲಿಂದ ಒಂದು ಬ್ರಷ್ ಸಹಾಯದಿಂದ ಮೇಲಿಂದ ಈ ರೀತಿ ಸ್ವಲ್ಪ ಹಾಲು ಹಾಕ್ಕೊಂಡು ಅದ್ರ ಮೇಲೆ ನಾನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸು ತುಂಬ ಒಳ್ಳೆಯದು. ಸೊ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಬಾದಾಮನ್ನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು. ಅದು ತುಂಬ ಬೇಗ ಉದುರೋಗುತ್ತೆ ಅಂತ ನಾನು ಕಟ್ ಮಾಡಿ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ನೀವು ಹಾಕ್ಕೋಬೋದು. ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಇದನ್ನು ನಾನು ನೋಡಿ ಕಡಾಯಲ್ಲಿ ಇಡ್ತಾ ಇದ್ದೀನಿ. ಕಡಾಯಲ್ಲೂ ತೋರಿಸಿದ್ದೀನಿ ನಾನು. ನಿಮಗೆ ಯಾವ ರೀತಿ ಅನುಕೂಲ ಇರುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ನೋಡಿ ನೆಕ್ಸ್ಟ್ ಅದಕ್ಕೆ ನಾವು ಸ್ವಲ್ಪ ಓಪನ್ ಇರುತ್ತಲ್ಲ, ಅದಕ್ಕೆ ಏನಾದರೂ ಒಂದು ಟಿಶ್ಯೂ ಅಥವಾ ಒಂದು ಪೇಪರ್ ಏನಾದರೂ ಇಟ್ಬಿಡಿ. ಅದು ನಿಮಗೆ ನೀಟಾಗಿ ಬೇಕಾಗುತ್ತೆ. ಒಂದು 20 to 30 ಮಿನಿಟ್ಸು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇಟ್ಕೋಬೇಕಾಗುತ್ತೆ ಕಡಾಯಲ್ಲಿ. ಈಗ ಓವನಲ್ಲಿ ಮಾಡ್ತಾಯಿದ್ದೀನಿ ನೋಡಿ. 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು ನೆಕ್ಸ್ಟ್ ನಾನು 20 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. ಇದನ್ನು ನೋಡಿ 20 ಮಿನಿಟ್ಸ್ಗೆ ನಾನು ಇದನ್ನು ಬೇಕ್ ಮಾಡ್ಕೊತೀನಿ. ಅಷ್ಟರಲ್ಲೇ ಆಗುತ್ತೆ ಇದು.
ನಮಗೆ ಇದು ಹೇಗೆ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತಿದೆ, ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ನಮಗೆ ಹಾಕಿರೋ ದ್ರಾಕ್ಷಿ ಎಲ್ಲ ಸ್ವಲ್ಪ ಊದ್ಕೊಂಡಿದೆ, ಹಂಗಾದರೆ ನಮಗೆ ಪೂರ್ತಿ ಬೇಕಾಗಿದೆ ಅಂತ. ನಾವು ನೋಡಿ ಸ್ಟವ್ ಮೇಲೆ ಇಟ್ಟಿರೋದು ನೋಡಿದ್ರೆ ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಿರುತ್ತೆ. ಈ ರೀತಿ ಆದಾಗ ನಮಗೆ ಆಗಿದೆ ಅಂತ ಅರ್ಥ. ನೋಡಿ ದ್ರಾಕ್ಷಿ ಎಷ್ಟು ಚೆನ್ನಾಗಿ ಫುಲ್ಲು ಫ್ರೈ ಆಗಿರೋ ಥರ ಇದೆ ಅಲ್ವಾ, ಅಷ್ಟಾಗಿದೆ ನಮ್ಗೆ ಆಗಿದೆ. ಪೂರ್ತಿ ತೆಗೆದುಬಿಡಬೇಡಿ, ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಒಂದು 10 ನಿಮಿಷ. ಹಾಗೆ ಮಾಡಿದ್ರೆ ನಮ್ಮ ಜಾಗ್ರಿ ರಾಗಿ ಬಿಸ್ಕೆಟ್ ರೆಡಿಯಾಗಿದೆ. ಇದೇ ರೀತಿ ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿಗಳಿಗೋಸ್ಕರ ರೇವೂಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಆವಾಗ ನಾವು ಮಾಡೋ ರೆಸಿಪಿಗಳು ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.